ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನೆ ಜೊತೆ ನನ್ನ ಕತೆ. ಭೂಮಿ ಮತ್ತು ಅಜಿತ್ ಅಂತೂ ಇಂತೂ ಒಂದಾದ್ರಪ್ಪ. ಭೂಮಿಗೆ ಅಜಿತ್ ಐ ಲವ್ ಯು ಹೇಳಿದ್ರು. ಭೂಮಿ ಎಕ್ಸೆಪ್ಟ್ ಮಾಡ್ಕೊಂಡ್ಲು. ನಾವೆಲ್ಲ ಖುಷಿ ಪಡ್ತಾ ಇದ್ದೀವಿ, ಜಿಗಿದಾಡ್ತಾ ಇದ್ದೀವಿ, ಕುಣಿದಾಡ್ತೀವಿ. ಯಾಕಂದರೆ ಎಲ್ರಿಗೂ ಗೊತ್ತು ಭೂಮಿ ಅಜಿತ್ ಒಂದಾಗಬೇಕು, ಇವ್ರ ಪ್ರೀತಿ ಹೇಳ್ಕೋಬೇಕು, ಈ ಕ್ಯೂಟ್ ಕಪಲು ಏನಂತಂದರೆ ಒಂದಾದರೆ ಖುಷಿ ಆಗುತ್ತೆ ಅಂತ ಸಾಕಷ್ಟು ಹೇಳ್ತಾ ಇರ್ತೀವಿ. ಹಾಗಾದರೆ ಇವರು ನಿಜವಾಗ್ಲೂ ಒಂದಾದ್ರೆ ಇಂದಿನ ವಿಡಿಯೋದಲ್ಲಿ ಏನಾಯಿತು ಅಂತ ಹೇಳಿದ್ದೀನಿ. ಅದನ್ನು ನೋಡಿ, ಈ ಸೆಕೆಂಡ್ ವಿಡಿಯೋನ ನೋಡಿ ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗಾದರೆ ನಿಜವಾಗ್ಲೂ ಐ ಲವ್ ಯು ಹೇಳಿದ್ರೆ ಇಬ್ಬರು ಒಂದಾದ್ರೆ ಖಂಡಿತ ಇಲ್ಲ ರೀ. ಇದು ಒಂದು ಕನಸು, ಪಲ್ಲವಿಯ ಕನಸಾಗಿರುತ್ತೆ. ಪಲ್ಲವಿ ಅಂತ ಕರೀತಾರೆ ಯಾರು, ನಮ್ಮ ಸತ್ಯಣ್ಣ ಅವರು. ಆಗ ಆ ಸತ್ಯಣ್ಣ ಅಂತ ಹೇಳ್ತಾಳೆ, ಪಲ್ಲವಿ ಕನಸು ಕಾಣ್ತಿದೀಯಾ ಅಂದ ತಕ್ಷಣ, ಹೌದು ಸತ್ಯಣ್ಣ, ನನಗೆ ಯಾಕೋ ಇತ್ತಿತ್ತಲಾಗಿ ತುಂಬ ಭಯ ಆಗ್ತಿದೆ. ನಾವು ಮಾಡಿರೋ ಡೆಕೋರೇಷನ್ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ, ಅದನ್ನು ನೋಡಿ ಅವರು ಮೊದಲಿನ ಒಂದು ಎಲ್ಲ ತಮ್ಮ ಹಳೆಯ ದಿನಗಳನ್ನು ನೆನಪು ಮಾಡ್ಕೊಳ್ತಾರೋ ಇಲ್ಲೋ ಅಂತ ಹೇಳ್ಬಿಟ್ಟು ಪಲ್ಲವಿ ಹೇಳ್ತಾಳೆ. ಪಲ್ಲವಿ, ಈ ಥರ ಕನಸುಗಳು ನಾನೂ ಕಂಡಿದ್ದೀನಿ. ನಾನೂ ಅವರಿಬ್ಬರಿಗೂ ಒಳ್ಳೇದಾಗಲಿ ಅಂತಲೇ ಅನ್ಕೋತೀನಿ. ನಾವಿಬ್ಬರೂ ಸೇರಿ ಮಾಡಿರೋ ಕೆಲಸ ಯಾವಾಗಲೂ ಸಕ್ಸಸ್ಸೇ ಆಗಿದೆ. ಈ ಸಾರಿ ಕೂಡ ಆ ಜೋಡಿ ಒಂದಾಗ ಆಗುತ್ತೆ, ಸಕ್ಸಸ್ ಆಗೇ ಆಗುತ್ತೆ ಅಂತ ಹೇಳಿ ಇವರಿಬ್ಬರು ಮಾತಾಡ್ಕೋತಾರೆ. ಹಾಗಾದರೆ ಭೂಮಿಗೆ ಐ ಲವ್ ಯು ಹೇಳಿರೋದು, ಭೂಮಿಗೆ ಹಗ್ ಮಾಡಿರೋದು, ಭೂಮಿ ಹತ್ರ ಸಾರಿ ಕೇಳಿದ್ದು, ಇದೆಲ್ಲ ಏನು ಗೊತ್ತೇನ್ರಿ, ಕನಸು ರೀ. ಇಷ್ಟು ದಿನ ಸತ್ಯನ ಕನಸು ಕಾಣ್ತಾ ಇದ್ದ, ಅಂಜು ಕನಸು ಕಾಣ್ತಾ ಇದ್ಲು, ದೇವಯಾನಿ ಕಾಣ್ತಾ ಇದ್ಲು, ಅಶ್ವಿನಿ ಕಾಣ್ತಾ ಇದ್ಲು, ಬಿಟ್ಟರೆ ಸಂಗೀತಮ್ಮ ಮಗುವಿನ ಕನಸನ್ನು ಕಾಣ್ತಾ ಇದ್ರು. ಈಗ ಖುದ್ದಾಗಿ ನಮ್ಮ ಪಲ್ಲವಿ ಅಕ್ಕ ಅವರು ಕನಸು ಕಂಡಿದ್ದಾರೆ. ಭೂಮಿ ಮತ್ತು ಒಂದು ಅಜಿತ್ ಅವರು ಸಾರಿ ಕೇಳಿ ರೊಮ್ಯಾಂಟಿಕ್ ಆಗಿ ನನ್ನ ಬಿಟ್ಟು ಹೋಗ್ಬಿಡಿ ಅಂತ ಹೇಳಿದ್ದು, ನಾನು ನಿಮ್ಮ ಪ್ರೀತಿಸ್ತೀನಿ. ಅಯ್ಯೋ, ಇದು ಕನಸಾಗಿದೆ ರೀ, ನಾವೆಲ್ಲ ನೆನೆಸು ಅಂತ ಅಂದ್ಕೊಂಡಿವಿ ಅಲ್ವಾ. ಸೊ ಇದು ಮತ್ತೆ ಇನ್ನು ಅಲ್ಲಿಗೆ ಹೋಗ್ಬೇಕಲ್ಲ, ಆ ಜೋಡಿಗಳು ಜಗಳ ಅಂತೂ ಮುಗಿಯೋದಿಲ್ಲ ಈ ವರ್ಷ. ಸೊ ಏನಪ್ಪ ಅಂತಂದರೆ ಜಗಳ ಮಾಡ್ತಿರ್ತಾರೆ. ಅಲ್ಲಿ ಸಾಹೇಬ್ರೆ ಯಾಕೆ ಮಾಡಿಸಿದ್ರಿ ಇದನ್ನೆಲ್ಲ ಅಂತ ಕೇಳಿದ್ರೆ, ನಾನಾ ಈ ಡಬ್ಬ ಥರ ಇದೆ ಈ ಡೆಕೋರೇಷನ್, ಈ ಡಬ್ಬ ಡೆಕೋರೇಷನ್ನ ನಾನು ಮಾಡಿಸ್ತೀನಿ, ನೀನೇ ಮಾಡಿಸ್ಬಿಟ್ಟು ನನ್ನ ಹೆಸರು ಹೇಳ್ತಿದ್ಯಾ ಅಂತ ಇಬ್ಬರು ಕಿತ್ತಾಡ್ತಿದ್ರೆ. ಹಾಗಾದರೆ ನೀವು ಮಾಡಿಸಿಲ್ವಾ, ನಾನು ಮಾಡಿಸಿಲ್ಲ, ಅಲ್ಲ ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮನೆಯವ್ರನ್ನ ಬಯಕ್ಕೆ ಶುರು ಮಾಡ್ತಾರೆ. ಹೌದು, ಹಾಗಾದರೆ ನಿಮಗೂ ಇಷ್ಟ ಇಲ್ಲ ತಾನೇ? ಇಲ್ಲ, ನನಗೂ ಇಷ್ಟ ಇಲ್ಲ. ನನಗೇನು ಇಷ್ಟ ಇದೆಯಾ, ತೆಗೆದು ಬಿಸಾಕಿ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾರೆ, ಅಜಿತು ಮತ್ತು ಭೂಮಿ, ಏ ಏನೋ ಮಾಡ್ತಿದ್ದೀರಾ, ನಿಮ್ಮಿಬ್ಬರ ಮಧ್ಯೆ ಏನೋ ನಡೀತಿದೆ ಇಲ್ಲಿ ಅಂತ ಸಂಗೀತಮ್ಮ ಅವರು ಎಂಟ್ರಿ ಕೊಟ್ಟೇ ಬಿಡ್ತಾರೆ. ಇವರಿಬ್ಬರು ಡೆಕೋರೇಷನ್ನ ಕೆಡಿಸ್ಬೇಕು ಅಂತ ಮುಂದಾಗ್ತಾರೆ. ಅಂದರೆ ಅಲ್ಲಿ ಹಾರ್ಟ್ ಎಲ್ಲ ಹಾಕ್ಬಿಟ್ಟು ಹೂಗಳೆಲ್ಲ ಹಾಕಿ, ನನಗಿದನ್ನೆಲ್ಲ ನೋಡ್ತಿದ್ರೆ ಮನಸ್ಸಿಗೆ ಅಂತ ಭೂಮಿ ಹೇಳ್ತಾಳೆ. ನನಗಿದನ್ನೆಲ್ಲ ನೋಡ್ತಿದ್ರೆ ಮೈಯಲ್ಲಿ ಕಂಬಳಿ ಹುಳ ಅರ್ಧಾಡ್ದಂಗೆ ಆಗುತ್ತೆ ಅಂತ ನಮ್ಮ ಅಜಿತ್ ಸಾಹೇಬರು ಹೇಳ್ತಾರೆ. ಸೊ ಈ ರೀತಿ ಇಬ್ಬರು ಗುದ್ದಾಟ ಒಂದಿನ ಮುದ್ದಾಟ ಆಗುತ್ತೆ ಅಂತ ನಾವೆಲ್ಲ ಅನ್ಕೋತೀವಿ. ಬಟ್ ಅದು ಆಗ್ತಾನೇ ಇಲ್ಲ ರೀ, ನಾವು ವೇಟ್ ಮಾಡ್ತಾನೇ ಇದ್ದೀವಿ. ಯಾಕಂದರೆ ಈ ಗಂಡ ಹೆಂಡತಿ ಒಂದಾಗಬೇಕು, ಕಾಂಟ್ರಾಕ್ಟ್ ಮದುವೆ ಮುರಿಬೇಕು. ಇನ್ನು ಶಾರದಮ್ಮ ಪಪ್ಪ ಸಾರಿ ಹೇಳ್ತಾರೆ, ನೀನೇ ನನ್ನ ಮಗಳು ಮನಸ್ವಿನಿ ಅಂತ. ಅದನ್ನು ಆಟುಕುಂಟು ಲೆಕ್ಕಕ್ಕಿಲ್ಲ ನನಗೆ ಅವ್ರು ಮಾತು ತೊಗೊಳ್ತಿದ್ದಾರೆ. ಆಯಿತು, ನಾನೇ ನಿಮ್ಮ ಮಗಳು ಅಂತ ಹೇಳ್ತಾರೆ. ಬಟ್ ನಿಜವಾದ ಮಗಳು ಇವಳು ಅಂತ ಅದು ಯಾವಾಗ ಗೊತ್ತಾಗುತ್ತೋ. ಶಾರದಮ್ಮನವರು ಬಂದು ಅಜಿತ್ ಹತ್ರ ಏನಾದರೂ ಸತ್ಯ ಹೇಳ್ತಾರೆ, ಇವಳೇ ನನ್ನ ಮಗಳು ಮನಸ್ವಿನಿ, ಇದಕ್ಕೆಲ್ಲ ಕಾರಣ ದೇವಯಾನಿ ಅಂತ ಹೇಳ್ತಾರೆ. ಅಂದರೆ ಅದು ಆಗ್ತಾ ಇಲ್ಲ. ಇನ್ನು ಈ ನಚ್ಚಿ ಫಸ್ಟ್ ನೈಟಲ್ಲಿ ಹೆಂಡತಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಏನು ಗೊತ್ತಾ ಅಂಜು, ಏನು ಗೊತ್ತಾ, ನೀನು ಅತ್ತೆನ ದಯವಿಟ್ಟು ಆ ರೀತಿ ಮಾಡಬೇಡ ಆಯಿತಾ. ಅತ್ತೆ ಇನ್ನೂ ಜಸ್ಟು ಅಪರಾಧಿ ಏನಂತಂದರೆ ಅಪರಾಧಿ ಸ್ಥಾನದಲ್ಲಿದ್ದಾರೆ ಅಷ್ಟೇ, ಆರೋಪಿ ಸ್ಥಾನದಲ್ಲಿದ್ದಾರೆ. ಅವ್ರು ಇನ್ನೂ ಕೊಲೆ ಮಾಡಿದ್ದಾರೆ ಅಂತ ಎಲ್ಲೂ ಪ್ರೂವ್ ಆಗಿಲ್ಲ ಅಲ್ವಾ. ನೋಡು, ಅಪರಾಧಿಗೂ ಆರೋಪಿಗೂ ಬಹಳ ವ್ಯತ್ಯಾಸ ಇದೆ ಅಂಜು. ಅವರು ಪ್ರೂವ್ ಆಗೋತನ ಅತ್ತೆ ಜೊತೆ ನೀನು ಪ್ಲೀಸ್ ಚೆನ್ನಾಗಿರ್ತೀಯಾ ಅಂತ ಕೇಳ್ತಾರೆ. ಇಲ್ಲ ನಚ್ಚಿ, ಅದು ಆಗೋದಿಲ್ಲ. ನನಗೆ ನನ್ನ ಮನೆ ಮಾನ ಮರ್ಯಾದೆನೇ ಮುಖ್ಯ. ಅಮ್ಮ ನಿರಪರಾಧಿ ಅಂತ ಪ್ರೂವ್ ಆಗಲಿ, ಆಗ ನಾನು ಅಮ್ಮನ ಹತ್ರ ಮಾತಾಡ್ತೀನಿ. ಅದು ಬಿಟ್ಟು ಬೇರೇನಾದರೂ ಹೇಳಂದಾಗ ಐ ಲವ್ ಯು ಅಂಜು ಅಂತ ಹೇಳ್ತಾರೆ. ಐ ಲವ್ ಯು ನಚ್ಚಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾರೆ. ಇವರು ಐ ಲವ್ ಯು ಭೂಮಿ ಅಂದಿದ್ದು, ಕ್ಷಮೆ ಕೇಳೋದು ಎಲ್ಲ ಒಂದು ಕನಸು, ಅದು ಪಲ್ಲವಿ ಕನಸು. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ. ಹಾಗಾದರೆ ಭೂಮಿ ಟ್ರೈನಿಂಗ್ ಹೋಗ್ತಾಳ, ಅದನ್ನು ನಮ್ಮ ಅಜಿತ್ ತಡಿತಾರ, ನಿಜವಾದ ಪ್ರೀತಿನ ವ್ಯಕ್ತಪಡಿಸ್ತಾರ, ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.